ಒಂದು ಸಜೆಷನ್ನು ಅಥವಾ ಆದೇಶವು ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿ ಬರ್ತಾಯಿದೆ. ಹಾಗಾದರೆ ಯಾರು ಆಗ್ಬೋದು ಕಾಂಗ್ರೆಸ್ನಲ್ಲೇ ಅನ್ನುವಂಥದ್ದು. ಜೊಲ್ಲೆ ಅವರಂತೂ ಕಾಂಗ್ರೆಸ್ಸಿಗರಲ್ಲ. ಹಾಗಾದ್ರೆ ಅವ್ರು ಆಗಲಿಕ್ಕಿಲ್ವಾ? ಯಾಕಂದರೆ ಭಾಳಷ್ಟು ಆಸೆ ಪಟ್ಟಿದ್ರು. ನಾನು ಅಧ್ಯಕ್ಷ ಆಗಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದರು. ಅದರ ಸಲುವಾಗಿ ಏನೇನಾಯಿತು ಎಲ್ಲ ಗೊತ್ತದ, ನಾವು ಹೇಳೋ ಅವಶ್ಯಕತೆ ಇಲ್ಲ, ಅದು ಚರ್ಚೆನೋ ಅದ್ರ ಅವಶ್ಯಕತೆ ಇಲ್ಲ. ಜೊಲ್ಲೆ ಅವರು ಆಗಲಿಕ್ಕಿಲ್ಲೇನೋ ಅನ್ನುವಂಥ ಒಂದು ಮಾತು. ಯಾಕಂದ್ರೆ ಅವರು ಬಿ ಜೆ ಪಿಗರು, ಕಾಂಗ್ರೆಸ್ಸಿಗೆ ಬಂದಿಲ್ಲ. ಹೀಗಾಗಿ ಇಲ್ಲಿ ಪಾರ್ಟಿ ಇಲ್ಲಿವರೆಗೆ ಪಕ್ಷಾತೀತವಾಗಿ ಈ ಚುನಾವಣೆ ಆಗುತ್ತೆ ಅದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಕಾಂಗ್ರೆಸ್ ಇಲ್ಲ, ಬಿ ಜೆ ಪಿ ಇಲ್ಲ, ಏನೂ ಇಲ್ಲ. ಪ್ರತಿಷ್ಠಿತ ಕುಟುಂಬಗಳ ಮಧ್ಯದ ಒಂದು ಕದನ ಆಗಿ ಹೋಗ್ಬಿಟ್ಟಿತ್ತು. ಬಟ್ ಇವತ್ತು ಇದನ್ನು ಯಾಕೆ ತಂದರು ಸಿದ್ದರಾಮಯ್ಯನವರು ಅಂತೇಳಿ ಅನ್ನೋದು ಯಾರಿಗಾದ್ರೂ ಪ್ರಶ್ನೆ ಸಹಜದ. ಸಿದ್ದರಾಮಯ್ಯನವರಿಗೆ ತಮ್ಮ ಕಾಂಗ್ರೆಸ್ನ ಚಾಪ್ ಎಲ್ಲ ಕಡೆ ಮುಳಿಸ್ಬೇಕು, ಬಿ ಜೆ ಪಿ ತಪ್ಪಿಸ್ಬೇಕು ಅನ್ನೋಂಥದ್ದು ಮೂಲತಃ ಅವ್ರ ಸಿದ್ಧಾಂತದ. ಅದರಲ್ಲೂ ತಮ್ಮ ಸರ್ಕಾರದ ಈಗ ತಮ್ಮ ಸರ್ಕಾರ ಇದ್ದಾಗ ಬೆಳಗಾವಿಯ ಒಂದು ಈ ಡಿ ಸಿ ಸಿ ಬ್ಯಾಂಕಿನ ಹೇಳ್ತಾ ಕಾಂಗ್ರೆಸ್ಸಿಂದ ಇರಬೇಕು ಅನ್ನೋದು ಅವ್ರ ಸಹಜ ಅನಿಸಿಕೆ. ಅದಕ್ಕಾಗಿ ಇವತ್ತು ನಮ್ಮ ಅಶೋಕ್ ಪಟ್ಟಣ್ ಅವರು ಸಹಿತ ನಾಮನಿರ್ದೇಶಿತ ಒಬ್ಬ ನಿರ್ದೇಶಕರನ್ನಾಗಿ ನೇಮಿಸಿದ್ದಾರೆ. ಅಂದ್ರೆ ಈಗ 8 ಒಂದು ಕಡೆ 8 ಬಿ ಜೆ ಪಿ, ಇನ್ನೊಂದು ಕಡೆ 8 ಕಾಂಗ್ರೆಸ್ ಸದಸ್ಯರು ಆಯ್ಕೆ ಆಗಿದ್ದಾರೆ. ಇವರ ಮಧ್ಯದಲ್ಲಿ ಈಗ ನಿರ್ದೇಶಕರು ಬಂದರೆ 9 ಆಯಿತು. ಇನ್ನೊಂದು ಓಟ್ ಬಂದರೆ ಕಾಂಗ್ರೆಸ್ಸಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಆಡಳಿತ ಆಗ್ತದೆ ಅನ್ನೋದು ಸ್ಪಷ್ಟ ಆಗ್ತದೆ. ಅವರು ಅಧ್ಯಕ್ಷ ಆಗ್ತಾರೆ ಅಂತೇಳಿ ಮೇಲಾಗಿ ಮುಖ್ಯಮಂತ್ರಿಗಳು ಹೇಳಿದ ತಳ್ಳಿ ಹಾಕುವರು ಯಾರು ಅದನ್ನು. ಹೀಗಾಗಿ ಜೊಲ್ಲೆ ಅವರ ಕನಸಿಗೆ ಈಗಲೂ ಈ ಒಂದು ಏನಪ್ಪ ಅಧ್ಯಕ್ಷರಾಗೋ ತಪ್ಪದೇನೋ ಅನ್ನುವಂಥ ಮಾತುಗಳು ಡಿ ಸಿ ಸಿ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇನ್ನೂ ಗೊತ್ತಿಲ್ಲ ಏನಾಗ್ತದೆ ಗೊತ್ತಿಲ್ಲ. ಬಟ್ ಇದು ಡೆವಲಪ್ಮೆಂಟ್. ಇನ್ನು ಅದರ ಜೊತೆಗೆ ಕತ್ತೆಯವರಂತೆ ತಮಗೆ ಗೊತ್ತದ ತಾವು ಆಗುವುದಿಲ್ಲ ಅಂತೇಳಿ ಕತ್ತೆಯವರಂತೆ ಮಾಡಿಯೂ ಕೊಡೋದಿಲ್ಲ ಅನ್ನೋಂಥ ಅಷ್ಟೇ ಸೂಕ್ಷ್ಮ ವ್ಯವಹಾರ. ಇನ್ನು ಉಳಿದವ್ರಿಗೆ ಯಾರು ಸೌದಿಯವ್ರಿಗೂ ಸಹಿತ ಅದ್ರ ಬಗ್ಗೆ ಆಸೆ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಅವ್ರಿಗೊಂದು ಏನಪ್ಪ ಅಂದರೆ ಕಾಂಗ್ರೆಸ್